ಹಾಲಿನ ದರ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಎಂಎಫ್ನಿಂದ ಹಾಸನ ಹಾಲು ಒಕ್ಕೂಟಕ್ಕೆ ದರ ಹೆಚ್ಚಳ ಮಾಡುವಂತೆ ಪತ್ರ ಕಳುಹಿಸಿದ್ದಾರೆ. ಸಿಎಂ ಹೇಳಿರುವಂತಹ ಆದೇಶವನ್ನ ಪಾಲಿಸಬೇಕಾಗುತ್ತೆ. ನಮ್ಮ ಒಕ್ಕೂಟದ ಪರಿಸ್ಥಿತಿಯನ್ನ ಮುಖ್ಯಮಂತ್ರಿ ಸರ್ಕಾರದ ಕಾರ್ಯದರ್ಶಿ ಕೆಎಂಎಫ್ಗೆ 2 ಬಾರಿ ಪತ್ರ ಬರೆದಿದ್ದೇನೆ. 4 ರೂಪಾಯಿ ಜಾಸ್ತಿ ಮಾಡಿರೋದ್ರಿಂದ ಏನು ತೊಂದರೆ ಆಗುತ್ತೆ ಎನ್ನುವುದನ್ನು ತಿಳಿಸಿದ್ದೇನೆ. ಹಾಸನ ಹಾಲು ಒಕ್ಕೂಟಕ್ಕೆ ದಿನಕ್ಕೆ 12,58,000 ಲೀಟರ್ ಹಾಲು ಬರ್ತಾ ಇದೆ. ತಿಂಗಳಿಗೆ 9 ಕೋಟಿ ನಷ್ಟ ಮಾಡಿಕೊಂಡು ಹಾಲು ಮಾರಾಟ ಮಾಡೋದಕ್ಕಾಗುತ್ತಾ ಅಂತ ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಹೇಳಿದ್ದಾರೆ. ಅದನ್ನ ಆಮೇಲೆ ತೀರ್ಮಾನ ಮಾಡ್ತೀವಿ ಬಿಡಿ, ನೀವ್ಯಾಕೆ ಗುರಿ ಮಾಡ್ತೀರಿ? ಪಕ್ಷ ತೀರ್ಮಾನ ಮಾಡುತ್ತೆ, ನಾನು ಗೊತ್ತಿಲ್ಲ. ಎಲ್ಲ ಸೇರಿ ಅವತ್ತು ತೀರ್ಮಾನ ಅವರ ರಾಜೀನಾಮೆ ಕೊಡ್ಬೇಕು ಅಂತ ಇಡೀ ಪಕ್ಷದ ಎಲ್ಲಾ ಸದಸ್ಯರು ಸೇರಿ ಅವತ್ತು ತೀರ್ಮಾನ ಆಗಿದೆ. ಬಜೆಟ್ ಮಾಡ್ಬಿಟ್ಟು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ ಆಯ್ತು ನೋಡ್ರಿ, ನಾನು ಅದಕ್ಕೋಸ್ಕರ ಬಡ್ಜೆಟ್ ಮಾಡ್ತೀವಿ ಅಂತ ಆದ್ರೆ ಅದಕ್ಕೋಸ್ಕರ ಸುಮ್ಮನಿದ್ದೆ. ಬಡ್ಜೆಟ್ 20 ತಾರೀಕು ಆಯ್ತು, ಅವ್ರ ಬಡ್ಜೆಟ್ ಬೀಳಿಸ್ಬೋದಾಯ್ತು. ಅವ್ರ ಗೌರವ ಹಾಳು ಮಾಡಬಾರ್ದು.